ಹಾಯ್ ಗೈಸ್, ವೆಲ್ಕಮ್ ಟು ಸುಮಾ ಯೂಟ್ಯೂಬ್ ಚಾನಲ್. ಸಂಡೇ ಸ್ಪೆಷಲ್ ವಿತ್ ಸುಮಾಸ್ ಕಿಚನ್. ಇವತ್ತು ಗ್ರೀನ್ ಮಸಾಲಾ ಚಿಕನ್ ಮಾಡ್ತಿದ್ದೀವಿ. ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಏನೇನು ಐಟಮ್ಸ್ ಬೇಕು ಅಂತ ತೋರಿಸಿ. ಮೆಣಸಿನ್ಕಾಯಿ 4 ತಗೊಂಡಿದ್ದೀನಿ, ಬಟ್ ಖಾರ ಇದೆ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ತಗೊಳ್ಳಿ. ನಾನು ಅರ್ಧ kg ಕ್ವಾಂಟಿಟಿಯಲ್ಲಿ ಚಿಕನ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ 4 ಹಸಿಮೆಣಸು ತಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಪೆಪ್ಪರ್ ಕಾಳು ಮೆಣಸು ತಗೊಂಡಿದ್ದೀನಿ. ಇದು ವೈಟ್ ಕಾಳು ಮೆಣಸು, ಬ್ಲ್ಯಾಕ್ ಅಲ್ಲ. ಆಮೇಲೆ ಒಂದು ಅರ್ಧ ಸ್ಪೂನು ಆಗೋಷ್ಟು ಅರಿಶಿನ ಪುಡಿ ತಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಆಮೇಲೆ 1 ಸ್ಪೂನ್ ಆಗೋಷ್ಟು ಸೋಂಪು ತಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಸ್ಪೂನ್ ತಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಿಂದ 4 ಟೊಮೊಟೊ ತಗೊಂಡಿದ್ದೀನಿ. ಉಪ್ಪು, ಆಮೇಲೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಆಮೇಲೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಆಮೇಲೆ ಅರ್ಧ kg ಚಿಕನ್ ತಗೊಂಡಿದ್ದೀನಿ. ಇವಾಗ ಮಸಾಲ ರೆಡಿ ಮಾಡೋಣ. ಹಾಕ್ತಿದ್ದೀನಿ. ಮಸಾಲಕ್ಕೆ ಹಸಿಮೆಣಸು ಹಾಕ್ತಿದ್ದೀನಿ. ಆಮೇಲೆ ತಗೊಂಡಿರೋಂತಹ ಕಾಳು ಮೆಣಸು ಹಾಕ್ತಿದ್ದೀನಿ. ಆಮೇಲೆ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಆಮೇಲೆ ಗರಂ ಮಸಾಲ ಹಾಕ್ತಿದ್ದೀನಿ. ಆಮೇಲೆ ಇವಾಗ ತಗೊಂಡಿದ್ವಲ್ಲ 4 ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು 1 ಸ್ಪೂನ್ ನಾನಿವಾಗ 1 ಸ್ಪೂನ್ ಹಾಕಿದ್ದೀನಿ. ಮಾಡೋಣ. ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಗ್ರೈಂಡ್ ಮಾಡೋಣ. ಜಾಸ್ತಿ ಇದೆಯಲ್ಲ, ನೀರಾಗುತ್ತೆ. ಆ ಕಾರಣ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಗ್ರೈಂಡ್ ಮಾಡೋಣ. ಇವಾಗ ಮಸಾಲ ಗ್ರೈಂಡ್ ಮಾಡಾಗಿದೆ. ನೆಕ್ಸ್ಟ್ ಇವಾಗ ಇದನ್ನು ಪ್ಯಾನ್ಗೆ ಹಾಕ್ಬಿಡೋಣ. ಇವಾಗ ಬನ್ನಿ ನೆಕ್ಸ್ಟ್ ಪ್ರೊಸೆಸಿಂಗ್ ನೋಡೋಣ. ಓಕೆನಾ? ಪ್ಯಾನ್ ಇವಾಗ ಬಿಸಿಯಾಗಿದೆ. ಅದಕ್ಕೆ ಇವಾಗ ನಾನು ತೊಗೊಂಡಿರೋಂಥ 2 ಸ್ಪೂನ್ ಆಯಿಲ್ ತೊಗೊಂಡಿದ್ನಲ್ಲ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಹೀಟ್ ಆಗಲಿ ಆಯಿಲು. ಇವಾಗ ಆಯಿಲ್ ಹೀಟ್ ಆಗಿದೆ. ಅದಕ್ಕೆ ಇವಾಗ ತೊಗೊಂಡಿರೋಂಥ 1 ಸ್ಪೂನ್ ಸೋಂಪು ಇತ್ತಲ್ಲ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಅದು ಎಣ್ಣೆಲಿ ಫ್ರೈ ಆಗಲಿ. ಇವಾಗ ಎಣ್ಣೆಲಿ ಫ್ರೈ ಆಗಿದೆ. ಇದಕ್ಕೆ ಕರಿಬೇವು ಹಾಕ್ತಾರೆ, ಬಟ್ ನಮ್ಗೆ ಇಷ್ಟ ಇಲ್ಲದೆ ಇರೋ ಕಾರಣ ನಾವು ಇದಕ್ಕೆ ಕರಿಬೇವು ಆ್ಯಡ್ ಮಾಡ್ತಿಲ್ಲ. ಇವಾಗ ನಾವೇನು ಗ್ರೈಂಡ್ ಮಾಡಿದ್ವಲ್ಲ ಆ ಮಸಾಲಾನ ಆ್ಯಡ್ ಮಾಡ್ತೀವಿ. ಸ್ವಲ್ಪ ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕಾಗಿರುತ್ತೆ. ಯಾಕೆಂದರೆ ನಾವು ಇದನ್ನೆಲ್ಲ ಹಸಿದೆ ಮಸಾಲೆ ಎಲ್ಲ, ಹಸಿಮೆಣಸು ಟೊಮೊಟೊ ಎಲ್ಲ ಹಸಿದೆ ಹಾಕಿರೋ ಕಾರಣ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ. ಇವಾಗ ಹೈ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಈ ಮಸಾಲಾನ ಫ್ರೈ ಮಾಡ್ಕೊಂಡಿದ್ದೀವಿ. ಇವಾಗ ಅದಕ್ಕೆ ಮಿಕ್ಸಿ ಜಾರ್ನೇ ಸ್ವಲ್ಪ ತೊಳೆದ್ಬಿಟ್ಟು ಅದನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ. ಅದಕ್ಕೆ ಜಾಸ್ತಿ ಏನು ಆ್ಯಡ್ ಮಾಡೋದು ಬೇಡ. ಇದು ಗ್ರೀನ್ ಚಿಕನ್ ಮಸಾಲ ಅನ್ನೋ ಕಾರಣಕ್ಕೋಸ್ಕರ ಬೇರೆ ಮಸಾಲಾಸ್ ಏನೂ ಆ್ಯಡ್ ಮಾಡಿಲ್ಲ. ಚಿಲ್ಲಿ ಪೌಡರ್ ಅದನ್ನೆಲ್ಲ ಯಾವುದೂ ಆ್ಯಡ್ ಮಾಡಿಲ್ಲ. ಬರೀ ಪೆಪ್ಪರ್ ಮತ್ತು ಹಸಿಮೆಣಸು ಅದೆರಡು ಮಾತ್ರ ಇದರಲ್ಲಿ ಮಸಾಲ ಇರೋದು. ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಕುದೀತಾ ಇದೆ. ಇವಾಗ ಇದಕ್ಕೆ ಚಿಕನ್ ಆ್ಯಡ್ ಮಾಡೋಣ. ನಾನು ತಗೊಂಡಿರೋದು ಅರ್ಧ kg ಚಿಕನ್ನು. ಇವಾಗ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ಗ್ರೀನ್ ಚಿಕನ್ ಮಸಾಲ ಅಂದರೆ ಗ್ರೀನ್ ಕಲರ್ ಇಲ್ಲ ಅಂತ ಯಾರು ಹೇಳೋಕೆ ಹೋಗಬೇಡಿ. ಯಾಕೆಂದರೆ ಇದರಲ್ಲಿರೋದು ಮಸಾಲ ಅಷ್ಟೇ. ಟೊಮೊಟೊ ಹಾಕಿರೋ ಕಾರಣ ಇದು ಕೆಂಪಾಗಿ ಕಾಣಿಸ್ತಿದೆ ಅಷ್ಟೇ. ಸ್ಪೈಸಸ್ಗೆ ಮೇನ್ ಇಂಗ್ರೀಡಿಯೆಂಟ್ಸೇ ಮತ್ತು ಪೆಪ್ಪರ್ ಮತ್ತು ಹಸಿಮೆಣಸು ಆಗಿರೋ ಕಾರಣ ಅದು ಮಾತ್ರ ಗ್ರೀನ್ ಚಿಕನ್ ಅಂತ ಅದಕ್ಕೆ ಹೆಸರಿಟ್ಟಿರೋದು. ಇದಕ್ಕೆ ಸ್ವಲ್ಪ ನಿಮಗೆ ಇದಕ್ಕೆ ಏನು ಉಪ್ಪು ಸಾಲ್ಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಬೇಕು. ಕಡಿಮೆ ಅನಿಸಿದರೆ ಮಾತ್ರ ಸಾಲ್ಟ್ ಆ್ಯಡ್ ಮಾಡಿ ಎಕ್ಸ್ಟ್ರಾ. ಇವಾಗ ಚಿಕನ್ ಆ್ಯಡ್ ಮಾಡಿದ್ದೀನಿ. ಇವಾಗ ಒಂದು 5 ನಿಮಿಷ ಅದು ಹೈ ಫ್ಲೇಮಲ್ಲಿ ಚಿಕನ್ ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಇವಾಗ ಒಂದು 5 ನಿಮಿಷ ಹೈ ಫ್ಲೇಮಲ್ಲೇ ಇರಬೇಕು. ಸ್ವಲ್ಪ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಸ್ವಲ್ಪ ಕ್ಲೀನಾಗಿ ಚಿಕನ್ ಸಾಫ್ಟಾಗಿ ಆಗಲಿ ಅಂದ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ದೀನಿ. ಒಂದು 5 ನಿಮಿಷ ಹೈ ಫ್ಲೇಮಲ್ಲೇ ಚಿಕನ್ ಸಾಫ್ಟ್ ಆಗಿಬಿಟ್ರಿ ಅಂತೇಳಿ ಲಿಡ್ ಕ್ಲೋಸ್ ಮಾಡಿದ್ದೀನಿ. ಮಧ್ಯೆ ಸ್ವಲ್ಪ ನೀವು ಅದನ್ನು ಕೈ ಆಡಿಸಿ ನೋಡಿ. ಯಾಕೆ ಅಂದರೆ ಉಪ್ಪು ಕರೆಕ್ಟ್ ಇದೆಯಾ ಅಥವಾ ಬೆಂದಿದೆಯಾ ಅಂತೇಳಿ ಒಂದ್ಸರಿ ಚೆಕ್ ಮಾಡಿಬಿಟ್ಟು ನೋಡಿ. ಉಪ್ಪೇನಾದರೂ ನಿಮಗೆ ಕಡಿಮೆ ಅನಿಸಿದರೆ ಬೇಕು ಅನಿಸಿದರೆ
ಎಕ್ಸ್ಟ್ರಾ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಬಿಟ್ಟು ಮತ್ತೊಂದು ಸ್ವಲ್ಪ ಬೇಯಿಸೋಣ. ನಾನು ನಿನಗೆ ಇದೆಲ್ಲ ಕರೆಕ್ಟಾಗಿತ್ತು, ನಾನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಬೇಯಲಿ ಅಂತ ಹೇಳಿ ಬಿಟ್ಟೆ. ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಸರಿಗಿದೆ ಇವಾಗ ನಮಗೆ ಸಾಲ್ಟ್ ಎಲ್ಲ ಓಕೆ. ಇವಾಗ ಇನ್ನೊಂದು 2-3 ನಿಮಿಷ ಅದು ಹೈ ಫ್ಲೇಮಲ್ಲೇ ಸ್ವಲ್ಪ ಚಿಕನ್ ಸಾಫ್ಟ್ ಆಗಲಿ ಅಂದ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿದ್ದೀನಿ. ಇವಾಗ ನೋಡ್ತಿದ್ದೀರಾ ಕುದೀತಾ ಇದೆ, ನೋಡ್ತಿದ್ದೀರಾ ಇವಾಗ ಚಿಕನ್ ಆಲ್ರೆಡಿ ಬೆಂದಿದೆ, ರೆಡಿಯಾಗಿದೆ. ನೆಕ್ಸ್ಟ್ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ರೆಸಿಪಿ ಹೇಗಿದೆ ಅಂತೇಳಿ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೂ ಈ ರೆಸಿಪಿನ ನಮ್ಮ ಹಸ್ಬೆಂಡ್, ಬಾಸ್ ಮತ್ತು ಅವ್ರ ವೈಫ್ ಸಜೆಷನ್ ಮಾಡಿದರು. ಸೊ ನಾವು ಅದಕ್ಕೋಸ್ಕರ ಆ ರೆಸಿಪಿನ ಮನೆಯಲ್ಲಿ ನಾನು ಟ್ರೈ ಮಾಡಿ ನೋಡ್ತಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಹೇಗಿದೆ ರೆಸಿಪಿ ಅಂದ್ಬಿಟ್ಟು ನನಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇದನ್ನು ಟ್ರೈ ಮಾಡಿಬಿಟ್ಟು ನಾನು ನಮ್ಮ ಬಾಸ್ ಅವ್ರ ವೈಫ್ಗೆ ಮತ್ತು ಅವ್ರ ಬಾಸ್ಗೆ ಹೆಂಗಿದೆ ಅಂದ್ಬಿಟ್ಟು ನಾನು ಟೇಸ್ಟ್ ಮಾಡಿಬಿಟ್ಟು ಅವ್ರಿಗೂ ನಾನು ಹೇಳ್ತೀನಿ. ನನ್ನ ರಿವ್ಯೂ ಹೆಂಗಿದೆ ಅಂದ್ಬಿಟ್ಟು ನಾನು ಅವ್ರಿಗೆ ತಿಳಿಸ್ತೀನಿ. ನೀವು ತಿಳಿಸಿ, ನಿಮಗೂ ಕೂಡ ಯಾವುದಾದ್ರು ಸ್ಪೆಷಲ್ ರೆಸಿಪಿ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಕಲ್ಲಿ ನಾನು ಅದನ್ನು ಟ್ರೈ ಮಾಡಿಬಿಟ್ಟು ನಿಮಗೆ ವಿಡಿಯೋ ಮಾಡಿಬಿಟ್ಟು ನಾನು ಯೂಟ್ಯೂಬಲ್ಲಿ ಹಾಕ್ಬಿಡ್ತೀನಿ. ನೋಡೋಣ ನಿಮ್ಮ ಹತ್ರ ಯಾವುದ್ಯಾವ ಥರ ಸ್ಪೆಷಲ್ ಆದ ಅಡುಗೆ ಇದೆ ಅಂದ್ಬಿಟ್ಟು ನನಗೆ ಹಾಕಿ ನಾನು ಮಾಡ್ತೀನಿ. ಓಕೆ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ನಾನೊಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀವಿ, ಅದಕ್ಕೆ ನಿಮ್ಮದು ಸಪೋರ್ಟ್ ಇರಲಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಏನೋ ನಾವು ಸ್ವಲ್ಪ ಬೆಳೆಯೋಣ ಅಂತ ಮಾಡ್ತಿದ್ದೀವಿ. ಸೊ ನೀವು ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ತಿದ್ದೀನಿ. ಇವಾಗ ನೋಡಿ ಇದಾಗಿದೆ, ಇವಾಗ ಇದನ್ನು ಸರ್ವ್ ಮಾಡೋಣ. ಇವಾಗ ರೆಡಿಯಾಗಿದೆ, ಸರ್ವ್ ಮಾಡಿದ್ದೀನಿ. ನಾನು ಅಕ್ಕಿ ರೊಟ್ಟಿ ಜೊತೆಗೆ ಸರ್ವ್ ಮಾಡಿದ್ದೀನಿ. ನಿಮಗೆ ಚಪಾತಿ, ಪೂರಿ, ರೋಟಿ ನಿಮ್ಗೆ ಯಾವುದು ಬೇಕನ್ಸುತ್ತೆ, ದೋಸೆ ಜೊತೆ ಸಮೇತನೂ ನಿಮಗೆ ಓಕೆ. ಬಟ್ ನಮ್ಮ ಸೈಡು ಅಕ್ಕಿ ರೊಟ್ಟಿ ಜಾಸ್ತಿ ಫೇಮಸ್ ಆಗಿರೋ ಕಾರಣ, ನಮ್ಮದು ಶಿವಮೊಗ್ಗ ಸೈಡ್ ಆಗಿರೋ ಕಾರಣ ಅಕ್ಕಿ ರೊಟ್ಟಿ ತುಂಬ ಫೇಮಸ್ ಮಲೆನಾಡವರು. ಅದಕ್ಕೋಸ್ಕರ ನಾನು ಅಕ್ಕಿ ರೊಟ್ಟಿ ಮತ್ತು ಚಿಕನ್ ಗ್ರೀನ್ ಮಸಾಲಾನ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಬೇಕು ಅದ್ರ ಜೊತೆ ನೀವು ಸರ್ವ್ ಮಾಡ್ಬೋದು, ಟ್ರೈ ಮಾಡ್ಬೋದು. ಬಟ್ ನಾನು ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ಹೇಗಿದೆ ಅಂದ್ಬಿಟ್ಟು ಟೇಸ್ಟ್ ಮಾಡಿ ನಾನು ರಿವ್ಯೂ ಕೊಡ್ತೀನಿ. ನೀವು ನನಗೆ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಾಗಿದೆ ಅಂತ ಹೇಳಿ ನನಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್. ಪ್ಲೀಸ್ ಸಪೋರ್ಟ್ ಮಾಡಿ. ಇದೇ ಥರ ನಮಗೂ ಒಂದು ಸಣ್ಣ ಪ್ರಯತ್ನಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತೀನಿ ಅಷ್ಟೇ. ಓಕೆ, ಥ್ಯಾಂಕ್ ಯು.